ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವಾಗ್ತಾ ಇದೆ, ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ಎಸ್ಐಟಿ ತನಿಖೆ ದಿನದಿಂದ ದಿನಕ್ಕೆ ಚುರುಕುಗೊಳ್ತಾ ಇದೆ. ಇಷ್ಟು ದಿನ ಧರ್ಮಸ್ಥಳದ ಸುತ್ತಮುತ್ತ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಂತಹ ಎಸ್ಐಟಿ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಟಿ ಜಯಂತ್ ನಿವಾಸದಲ್ಲಿ ನಿನ್ನೆ ಸ್ಪಾಟ್ ಮಹಜರನ್ನ ನಡೆಸಲಾಗಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮತ್ತು ಷಡ್ಯಂತ್ರ, ಬುರುಡೆ ಗ್ಯಾಂಗಿಗೆ ಎಸ್ಐಟಿ ಜೇಡರ ಬಲೆಯನ್ನ ಹೆಣೆದಿದೆ. ಬುರುಡೆ ಗ್ಯಾಂಗ್ ಸೂತ್ರಧಾರಿಗಳ ಬೆನ್ನು ಬಿದ್ದಿದೆ ಎಸ್ಐಟಿ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಕೂಡ ಹಲವು ಕಡೆ ಸ್ಪಾಟ್ ಮಹಜರನ್ನ ನಡೆಸೋದಕ್ಕೆ ಎಸ್ಐಟಿ ನಿರ್ಧರಿಸಿದೆ. ಗಿರೀಶ್ ಮಠಣ್ಣನವರ ಫ್ಲಾಟ್ನಲ್ಲೂ ಕೂಡ ಸ್ಪಾಟ್ ಮಹಜರಾಗುವ ಸಾಧ್ಯತೆ ಇದೆ. ಯಲಹಂಕದಲ್ಲಿರುವಂತಹ ಗಿರೀಶ್ ಮಠಣ್ಣನವರ ಫ್ಲಾಟು, ಅಲ್ಲಿಗೆ ಚಿನ್ನಯ್ಯನನ್ನು ಕರೆದುಕೊಂಡು ಹೋಗೋ ಸಾಧ್ಯತೆ. ಕಾಮಾಕ್ಷಿಪಾಳ್ಯದ ವಕೀಲರ ಕಚೇರಿಯಲ್ಲೂ ಕೂಡ ತಲಾಶ್ ಆಗುವಂತಹ ಸಾಧ್ಯತೆ ಇದೆ. ವಕೀಲರನ್ನ ಭೇಟಿ ಮಾಡಿದ ಬುರುಡೆ ಮ್ಯಾನ್ ಚೆನ್ನಯ್ಯ ತಮಿಳುನಾಡಿನ ಸತ್ಯಮಂಗಳದಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡುವುದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಎಸ್ಐಟಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಬುರುಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೊಸ ವಿಚಾರಗಳನ್ನು ಹೊರಗೆಳೆಯುವಂತಹ ನಿಟ್ಟಿನಲ್ಲಿ ಎಸ್ಐಟಿ ತನ್ನ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದೆ. ಮೊದಲು ಮಹೇಶ್ ಶೆಟ್ಟಿ ತಿಮರೋಡಿ, ಆತನ ಸಹೋದರನ ಮನೆ ಮೇಲೆ ರೇಡನ್ನು ಮಾಡಲಾಗಿತ್ತು. ಅಲ್ಲೂ ಕೂಡ ಸ್ಪಾಟ್ ಮಹಜರನ್ನ ಮಾಡಲಾಗಿತ್ತು. ಅದಾದ ಮೇಲೆ ನಿನ್ನೆ ಟಿ ಜಯಂತ್, ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತ, ಆತನ ಮನೆಯಲ್ಲಿ ಸ್ಪಾಟ್ ಮಹಜರನ್ನ ಮಾಡಲಾಗಿದೆ 8 ಗಂಟೆಗಳ ಕಾಲ. ಇವತ್ತು ಬಹುತೇಕ ಗಿರೀಶ್ ಮಠಣ್ಣನವರ್ ಫ್ಲಾಟ್ನಲ್ಲಿ ಸ್ಥಳ ಮಹಜರನ್ನ ನಡೆಸುವಂತಹ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ತದನಂತರ ಈತ ಒಂದಿಬ್ಬರು ವಕೀಲರನ್ನ ಭೇಟಿಯಾಗಿದ್ನಲ್ಲ ಚಿನ್ನಯ್ಯ, ಅವರ ಕಚೇರಿಯನ್ನು ಕೂಡ ಸರ್ಚ್ ಮಾಡುವುದಕ್ಕೆ ಅಥವಾ ಅಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡುವುದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ತಲೆಬುರುಡೆಯ ಜೊತೆಗೆ ಯಾವ್ಯಾವ ಜಾಗಕ್ಕೆ ಹೋಗಿದ್ರಿ, ಯಾರನ್ನೆಲ್ಲ ಭೇಟಿ ಮಾಡಿದ್ರಿ, ಅವರ ಜೊತೆಗೆ ನೀವು ಎಷ್ಟು ದಿನ ವಾಸವಿದ್ರಿ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹೇಳಿಕೆಗಳನ್ನ ಮುಂದಿಟ್ಟುಕೊಂಡು ಇವತ್ತು ಹಲವೆಡೆ ಮಹಜರನ್ನ ಮಾಡುವಂತಹ ಸಾಧ್ಯತೆ ಇದೆ. ತಲೆಬುರುಡೆ ಎಲ್ಲಿಂದ ತರಲಾಗಿದೆ, ತರೋದಕ್ಕೆ ಹೇಳಿದ್ಯಾರು, ತಲೆಬುರುಡೆಯ ಜೊತೆಗೆ ಮತ್ತೇನೇನು ತಂದಿದ್ದ, ಎಲ್ಲಿಂದ ತಂದಿದ್ದ, ಇವೆಲ್ಲವೂ ಕೂಡ ಎಸ್ಐಟಿ ಮುಂದಿರುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿಯೇ ಈಗ ಚೆನ್ನಯ್ಯನನ್ನು ವಿಚಾರಣೆಗೊಳಪಡಿಸಿ ಬೆಂಗಳೂರಿಗೆ ಕರೆತರಲಾಗಿದೆ. ಇವತ್ತು ಕೂಡ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಸ್ಥಳ ಮಹಜರನ್ನು ಮಾಡುವುದಕ್ಕೆ ಎಸ್ಐಟಿ ನಿರ್ಧರಿಸಿದೆ. ಈ ಮೂಲಕ ಬುರುಡೆ ಗ್ಯಾಂಗಿಗೆ ಬಿಸಿಯನ್ನು ಮುಟ್ಟಿಸೋದಕ್ಕೆ ಎಸ್ಐಟಿ ನಿರ್ಧರಿಸಿರುವಂಥದ್ದು. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಚೆನ್ನಯ್ಯ, ಆತ ಕೊಟ್ಟಂತಹ ಹೇಳಿಕೆ, ಆತ ಎಲ್ಲೆಲ್ಲಿ ಜಾಗಕ್ಕೆ ಹೋಗಿದ್ದ, ಯಾರ್ಯಾರನ್ನು ಭೇಟಿ ಮಾಡಿದ್ದ, ಆ ಜಾಗವನ್ನು ಗುರುತು ಮಾಡಿಕೊಂಡು ಸ್ಥಳ ಮಹಜರನ್ನ ಮಾಡುವುದಕ್ಕೆ ಈಗ ಎಸ್ಐಟಿ ಮುಂದಾಗಿರುವಂಥದ್ದು.